ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬರುವಂತಹ ಎಲ್ಲ ವಿಡಿಯೋಸ್ ಕೂಡ ಬರುವಂತಹ ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಹಾಗೆ ಈಗ ಬರ್ತಾ ಇರುವಂತಹ ಈ ಒಂದು EVS ಕ್ಲಾಸಸ್ ಏನಿದೆ ಅದರಲ್ಲೂ ಪೇಪರ್ 1ಗೆ ಬಹಳನೇ ಉಪಯುಕ್ತ ಅಂತ ಹೇಳ್ತಾ 3ನೇ ತರಗತಿಯ 21ನೇ ಒಂದು ಅಧ್ಯಾಯವನ್ನು ನೋಡೋಣ. ಇದನ್ನು ಬಂದು ಅಣಕು, ನಾಟಕ, ಪಾತ್ರಾಭಿನಯ, ಸಂಗೀತ. ಓಕೆ, ಪಾತ್ರಾಭಿನಯ, ಸಂಗೀತ ಮತ್ತೆ ಆಂಗಿಕ ಚಲನೆ ಇತ್ಯಾದಿಗಳಲ್ಲಿ ತೊಡಗಿಸ್ಕೊಂಡು ಮುಂದಾಳತ್ವ ಅಥವಾ ನಾಯಕತ್ವವನ್ನ ತೋರುವಂತಹ ಅಂದ್ರೆ ತೋರುತ್ತಾ ಭಾಗವಹಿಸ್ತಾರೆ. ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ಮಕ್ಕಳಲ್ಲಿ ಅರಿವನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ಪಾಠವನ್ನ ಇಟ್ಟಿರ್ತಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು MCQs ನ ನೋಡ್ತಾ ಹೋದ್ರೆ ಮೊದಲನೇದು ಕುಟ್ಟೋದು ಖುಷಿ ಬಹಳ, ಬೀಸೋದು ಬಿಗಿ ಬಹಳ. ಇದು ಒಂದು ಡ್ಯಾಶ್ ಗೀತೆ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಕುಟ್ಟೋದು ಖುಷಿ ಬಹಳ, ಬೀಸೋದು ಬಿಗಿ ಬಹಳ ಅನ್ನುವಂಥದ್ದು ಇದು ಒಂದು ಜನಪದ ಗೀತೆ ಆಗಿದೆ. ಓಕೆ, ಹಳ್ಳಿಗಳಲ್ಲಿ ಜಾತ್ರೆ ಉತ್ಸವಗಳ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಡ್ಯಾಶ್ ಪ್ರದರ್ಶನಗಳನ್ನ ಏರ್ಪಡಿಸ್ತಾರೆ. ಬಹುಶಃ ಹಳ್ಳಿಗಳಲ್ಲಿ ಯಾವಾಗ್ಲೂ ಏನನ್ನ ಏರ್ಪಡಿಸ್ತಾರೆ ಅನ್ನುವಂಥದ್ದು ಗೊತ್ತಿರುತ್ತೆ. ದಟ್ ಇಸ್ ನಾಟಕವನ್ನ ಏರ್ಪಡಿಸ್ತಾರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ದೇವಿ ಮಹಾತ್ಮೆ ಅನ್ನುವಂಥದ್ದು ಇದು ಏನು? ಒಂದು ಪೌರಾಣಿಕ, ಭಾವನಾತ್ಮಕ, ಬೌದ್ಧಿಕ, ಸಾಮಾಜಿಕ ಅಂತ ಇದೆ. ಉತ್ತರ ಬಂದು ಪೌರಾಣಿಕ ಆಗಿರುತ್ತೆ. ಓಕೆ, ಮಿಮಿಕ್ರಿ ದಯಾನಂದ್ ಇವರು ಡ್ಯಾಶ್ ಪ್ರದರ್ಶನಗಳಿಗೆ ಹೆಸರುವಾಸಿ ಆಗಿದ್ದಾರೆ. ಯಾವ್ದಕ್ಕೆ? ದಟ್ ಇಸ್ ಅಣಕು ಪ್ರದರ್ಶನ. ಓಕೆ, ಅವರು ಮಿಮಿಕ್ರಿ ಮಾಡುತ್ತಾರೆ. ಮಿಮಿಕ್ರಿ ಅಂದ್ರೆ ಅಣಕು. ಓಕೆ, ಇನ್ನು ಕಿವಿ ಕೇಳದವರು ಮತ್ತು ಮಾತನಾಡಲು ಬಾರದವರು ಇನ್ನೊಬ್ಬರು ಹೇಳಿದ ಮಾತುಗಳನ್ನ ಯಾವುದರ ಮೂಲಕ ಅರ್ಥ ಮಾಡ್ಕೋತಾರೆ? ಚಿತ್ರಗಳು, ಭಾವನೆಗಳು, ಆಂಗಿಕ ಚಲನೆಯ ಮೂಲಕ ಅರ್ಥ ಮಾಡ್ಕೋತಾರೆ. ಶಾಲೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸ್ವಾತಿಯು ನಾಟಕದ ಪಾತ್ರವೊಂದನ್ನ ಮಾಡ್ತಾಳೆ. ಹಾಗಾದ್ರೆ ಅವಳು ಮಾಡಿರುವಂತಹದ್ದು ಏನು? ಅಣಕು ಅಭಿನಯನ, ನೃತ್ಯ ಅಭಿನಯನ, ಅಥವಾ ಹಾಸ್ಯ ಅಭಿನಯನ, ಅಥವಾ ಪಾತ್ರಾಭಿನಯ? ನಾಟಕ ಅಂತ ಬಂದಾಗ ಆಕೆ ಮಾಡಿರುವುದು ದಟ್ ಇಸ್ ಪಾತ್ರಾಭಿನಯ. ಸಂಗೀತ ಕೇಳುವುದರಿಂದ ವಿದ್ಯಾರ್ಥಿಗಳಲ್ಲಿ ಡ್ಯಾಶ್ ಹೆಚ್ಚುತ್ತೆ. ಏನ್ ಹೆಚ್ಚುತ್ತೆ ನೋಡಿ? ದಟ್ ಈಸ್ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಕರಾವಳಿ ಪ್ರದೇಶದ ಹೆಸರಾಂತ ನೃತ್ಯ ಪ್ರದರ್ಶನ ಕಲೆ ಯಾವುದು? ದಟ್ ಇಸ್ ಯಕ್ಷಗಾನ. ಓಕೆ, ಯಕ್ಷಗಾನ. ಇಲ್ಲೇನು ನೀವೇನು ಆಪ್ಷನ್ಸ್ ಓದ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ಯಾರಾದ್ರೂ ಅನ್ಕೊಂಡ್ರೆ ನೋಡಿ, ಇನ್ನು ಸಾಕಷ್ಟು MCQs ನಾವು ನೋಡೋದಿದೆ. ಇದು ಬರೀ 3rd ಸ್ಟ್ಯಾಂಡರ್ಡ್ ಮಾತ್ರ. ಇನ್ನು 4th ಕಂಪ್ಲೀಟ್ ಆಗ್ಬೇಕು, 5th, 6th, 7th ಟಿಲ್ 10th ವರೆಗೂ ಆಗ್ಬೇಕು. ಹಾಗಾಗಿ ಎಲ್ಲಿ ನಾನು ಇಂಪಾರ್ಟೆನ್ಸ್ ಕೊಡ್ಬೇಕು ಅಲ್ಲಿ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇವೆಲ್ಲ ನಿಮಗೆ ತುಂಬಾ ಈಸಿಯಾಗಿನೇ ಗ್ರಾಸ್ಪ್ ಮಾಡುವಂಥದ್ದು, ಹೌದಲ್ವಾ? ಹಾಗಾಗಿ ನಾನು ಹಾಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಆಂಗಿಕ ಅಭಿನಯವೇ ಪ್ರಧಾನವಾಗಿರುವಂತಹ ನೃತ್ಯ ಕಲೆ ಯಾವುದು? ನೋಡಿ, ಸಿನಿಮಾ, ಜಾನಪದ, ಭರತನಾಟ್ಯ, ಸಮೂಹ. ಭರತನಾಟ್ಯ ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ, ನಿನ್ನ ಸ್ನೇಹಿತನೊಬ್ಬ ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನ ಸೊಗಸಾಗಿ ಅನುಕರಿಸ್ತಾನೆ ಅಂತ ಅಂದಾಗ ಅವನು ಯಾವ ಪ್ರದರ್ಶನ ನೀಡಬಹುದು? ದಟ್ ಈಸ್ ಅಣಕು ಪ್ರದರ್ಶನ. ಅಣಕು ಅಂದ್ರೆ ಮಿಮಿಕ್ರಿ. ಸೊ ಆ ಒಂದು ಪ್ರದರ್ಶನವನ್ನ ಮಾಡಬಹುದು. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೀನು ಮನರಂಜನೆ ಪಡೆಯೋದಕ್ಕೆ ಯಾವ ಯಾವ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಬಯಸ್ತೀರಾ? ನೀವೇ ಒಂದು ಪಟ್ಟಿ ಮಾಡಿ, ಅಂದ್ರೆ ಹೇಳ್ಕೊಳ್ಳಿ. ಸೊ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿರುವ ಕಾರ್ಯಕ್ರಮಗಳನ್ನ ಹೆಸರಿಸಿ. ಅಂದ್ರೆ ಇದು ಮಕ್ಕಳದಾಗಿರುತ್ತೆ. ಓಕೆ, ಮಕ್ಕಳ ಒಂದು ವೈಯಕ್ತಿಕ ಪ್ರಶ್ನೆಗೆ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಬೋದು. ಸಂಗೀತ ಕೇಳುವುದರಿಂದ ಪ್ರಯೋಜನಗಳು. ನೋಡಿ, ಸಂಗೀತ ಕೇಳೋದ್ರಿಂದ ನಮ್ಗೆ ಮನೋರಂಜನೆ ಸಿಗುತ್ತೆ, ಜೊತೆಗೆ ಹೆಚ್ಚಾಗಿ ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಈಗ ಮುಂದಿನ ಒಂದು ಮುಂದಿನ ಒಂದು ಪಾಠ 22ನೇ ಪಾಠ, ಸಾಮೂಹಿಕವಾಗಿ ಮಾಡುವಂತಹ ಕೆಲಸಗಳು ಮತ್ತು ಆಟಗಳಲ್ಲಿನ ನಿಯಮಗಳನ್ನು ಗಮನಿಸಿ ಅಭಿಪ್ರಾಯ ವ್ಯಕ್ತಪಡಿಸುವರು. ಅಂದ್ರೆ ಈ ಒಂದು ಪಾಠವನ್ನ ಅದಕ್ಕೋಸ್ಕರ ಇಟ್ಟಿದ್ದಾರೆ. MCQs ನೋಡ್ತಾ ಹೋಗೋಣ ಫಟಾಫಟ್. ಮನೆಯ ಹೊರಗೆ ಬಯಲಿನಲ್ಲಿ ಆಡುವಂತಹ ಆಟಗಳನ್ನ ಏನಂತ ಕರೀತಾರೆ? ಹೊರಗೆ ಅಂತಂದ್ರೆ ಹೊರಾಂಗಣ ಆಟಗಳು. ಮನೆಯ ಮತ್ತು ಶಾಲೆಯ ಒಳಗೆ ಆಡುವಂತಹ ಆಟಗಳನ್ನ ಒಳಗೆ ಅಂದ್ರೇನು? ಒಳಾಂಗಣ ಆಟಗಳು ಅಂತ ಹೇಳಿ ಕರೀತಾರೆ. ಹಾವು ಏಣಿ ಆಟಕ್ಕೆ ದಾಳವನ್ನ ಉಪಯೋಗಿಸ್ತಾರೆ. ಹಾಗಾದ್ರೆ ಅಳಗುಣಿ ಮನೆ ಆಟಕ್ಕೆ ಯಾವುದನ್ನ ಉಪಯೋಗಿಸ್ತಾರೆ? ದಟ್ ಇಸ್ ಹುಣಸೆ ಬೀಜಗಳನ್ನ ಉಪಯೋಗಿಸ್ತಾರೆ. ಚೆಂಡನ್ನ ಬಳಸಿ ಆಡುವಂತಹ ಆಟಗಳ ಗುಂಪು ಯಾವುದು?
ಚೆಂಡನ್ನ ಮಾತ್ರ ಬಳಸಿ. ದಟ್ ಇಸ್ ಕ್ರಿಕೆಟ್, ವಾಲಿಬಾಲ್, ಟೆನ್ನಿಸ್. ಓಕೆ. ಹುಣಸೆ ಬೀಜಗಳನ್ನ ಬಳಸ್ಕೊಂಡು ಆಡುವಂತಹ ಆಟ ಹಿಂದೆ ನೋಡಿದ್ವಿ. ದಟ್ ಇಸ್ ಅಳ ಗುಣಿ ಮನೆ ಆಟ. ಗುಂಪಿನಲ್ಲಿ ಆಟ ಆಡುವವರನ್ನ ನಾವೇನಂತ ಕರಿತೀವಿ? ಗುಂಪಿನಲ್ಲಿ ಆಟ ಆಡುವಂತವ್ರನ್ನ ನಾವು ಆಟಗಾರರು ಅಂತ ಹೇಳಿ ಕರಿತೀವಿ. ಹೌದಲ್ವಾ? ಇನ್ನು ಆಟ ಆಡುವಾಗ ರಾಜನಿಗೆ ಚಕ್ ಅಂತ ಹೇಳುವಂತ ಆಟ ಯಾವುದು? ದಟ್ ಇಸ್ ಚೆಸ್. ಚೆಸ್ ಅಲ್ಲಿ ನಾವು ಚಕ್ ಅಂತೇಳಿ ಆ ಒಂದು ವರ್ಡ್ ಅನ್ನ ಯೂಸ್ ಮಾಡುವಂತದ್ದು. ಇಂತ ಒಂದು ಆಟ ಯಾವುದು? ಈ ವರ್ಡ್ ನ ಯೂಸ್ ಮಾಡುವಂತ ಆಟ ದಟ್ ಇಸ್ ಚೆಸ್ ಆಗಿರುತ್ತೆ. ಕ್ರಿಕೆಟ್ ನಲ್ಲಿ 1 ಓವರ್ ಅಂದ್ರೆ ಎಷ್ಟು ಎಸೆತಗಳು? ಕ್ರಿಕೆಟ್ ನಲ್ಲಿ 1 ಓವರ್ ಅಂತ ಹೇಳಿದ್ರೆ ದಟ್ ಇಸ್ 6. ಒಳಾಂಗಣ ಆಟ ಅಂದ್ರೆ ಏನು? ಒಳಾಂಗಣ ಆಟ ಅಂತ ಅಂದ್ರೆ ಮನೆಯ ಮತ್ತು ಶಾಲೆಯ ಒಳಗೆ ಆಡುವಂತ ಆಟ. ಓಕೆ. ಹೊರಾಂಗಣ ಆಟ ಅಂದ್ರೇನು? ಮನೆಯ ಮತ್ತು ಶಾಲೆಯ ಹೊರಗಡೆ ಆಡುವಂತ ಆಟ ಆಗಿರುತ್ತೆ. ಇಪ್ಪತ್ಮೂರನೇ ಪಾಠ, ಸ್ನಾಯು ಮತ್ತು ಚಲನ ಕೌಶಲಗಳನ್ನ ಬಲಪಡಿಸೋದಕ್ಕೆ ಆಟಗಳು ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಅಂತ ಇದೆ. ಒಬ್ರು ಕಮೆಂಟ್ ಮಾಡಿದ್ರು ದಟ್ 10 MCQs ಮಾಡಿ ಮೇಡಮ್ ಅಂತ ಹೇಳಿ. ನೋಡಿ, ನೀವೇ ಲೆಕ್ಕ ಹಾಕಿ 10 MCQs ನ ಮಾಡ್ತಾ ಹೋದ್ರೆ ಎಷ್ಟು ಆಗುತ್ತೆ? ಇವೇ ಏನಿಲ್ಲ ಅಂದ್ರೂ ಬರೀ 3rd ಸ್ಟ್ಯಾಂಡರ್ಡ್ ದನೆ ಎಷ್ಟೋ 200+ ವಿಡಿಯೋಸ್ ಆಗುತ್ತೆ. ಓಕೆ. ಎಲ್ಲಿ ಇಂಪಾರ್ಟೆನ್ಸ್ ಕೊಡೋಣ, ಅಲ್ಲಿ ಒಂದ್ ವಿಷಯ ಒಂದಿತ್ತು ಅಂದ್ರೆ ಒಂದೇ ವಿಷಯದ ಬಗ್ಗೆ 4-5 ವಿಡಿಯೋಸ್ ಮಾಡೋಣ. ಬಟ್ ಈ ತರ ಇದ್ದಾಗ ನಾವು ಬೇಗ ಬೇಗ ಕವರ್ ಮಾಡ್ಬೇಕು. ನೋಡಿ, ಯಾವ ಟೈಮ್ ಅಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ ಗೊತ್ತಿಲ್ಲ. ವೆದರ್ ಇಟ್ ಮೇ ಬಿ TET ಆರ್ HK ನಾನ್ HK ಗೊತ್ತಿಲ್ಲ. ಬಟ್ ಸಿದ್ಧತೆ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು, ಬದ್ಧವಾಗಿರ್ಬೇಕು, ನಿರಂತರವಾಗಿರ್ಬೇಕು. ಅದೊಂದೇ ಒಂದು ಉದ್ದೇಶದಿಂದ ಬೇಗ ಬೇಗ ಮುಗಿಸೋಣ ಅಂತ ಅಷ್ಟೇ. ನೀವು ಎಷ್ಟು ಬೇಗ ಮುಗಿಸ್ತಿರೋ ರಾಶಿ ಇದೆ ಸಿಲೆಬಸ್ ನ ಇಟ್ಕೊಂಡು ಯಾರ್ಯಾರು ಓದ್ತೀರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ. ಎಸ್. ಬಟ್ ಏನು ಇದು 3rd ಸ್ಟ್ಯಾಂಡರ್ಡ್ ಯಾರೆಲ್ಲ ಇದು ನೋಡ್ತಾ ಇದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿ. ಓಕೆ. 3rd, 4th, 5th ಈ 3 ಮಾತ್ರ ಕನ್ನಡ ಮೀಡಿಯಂ ಅಲ್ಲಿ ಇರುತ್ತೆ. ಇನ್ ಮಿಕ್ಕಿ ನೆಕ್ಸ್ಟ್ ವಿಡಿಯೋಸ್ 6th ಇಂದ ಯಾವೆಲ್ಲ ವಿಡಿಯೋಸ್ ಬರುತ್ತೆ ದಟ್ ಇಸ್ ಇನ್ ಬೋತ್ ಮೀಡಿಯಂ. ಓಕೆ. ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಎರಡೂ ಕೂಡ ಇರುತ್ತೆ. ಓಕೆ. ಚಿನ್ನಿ ದಾಂಡು ಇದು ಒಂದು ಡ್ಯಾಶ್ ಆಟ. ಚಿನ್ನಿ ದಾಂಡು ಅನ್ನುವಂಥದ್ದು ಸ್ಥಳೀಯ ಆಟ ಆಗಿರುತ್ತೆ. ಬುಗುರಿ ಆಟ ಆಡೋದಕ್ಕೆ ಬಳಸುವಂತಹ ಆಟದ ಸಾಮಗ್ರಿ ಯಾವುದು? ದಟ್ ಇಸ್ ಬುಗುರಿ ಪ್ಲಸ್ ದಾರವನ್ನ ಬಳಸ್ತಾರೆ. ಓಕೆ. ಮುಂದಿನ ಪ್ರಶ್ನೆ, ನಾಯಕತ್ವ ಗುಣವನ್ನ ಬೆಳೆಸುವುದು ಆಟಗಳಿಂದ, ರೇಡಿಯೋ ಆಲಿಸೋದ್ರಿಂದ, ದಿನಪತ್ರಿಕೆ ಓದೋದ್ರಿಂದ, ದೂರದರ್ಶನ ವೀಕ್ಷಣೆ. ನೋಡಿ, ನಾಯಕತ್ವ ಗುಣ ಅನ್ನುವಂಥದ್ದು ಬೆಳೆಯುವುದು ಆಟಗಳಿಂದ ಮಾತ್ರ. ದೈಹಿಕ ವ್ಯಾಯಾಮ ಅನ್ನುವಂಥದ್ದು ನಮಗೆ ಏನ್ ಸಿಗುತ್ತೆ? ನಮಗೆ ದೈಹಿಕ ವ್ಯಾಯಾಮದಿಂದ ನಮಗೆ ಏನ್ ಸಿಗುತ್ತೆ? ನಮಗೆ ದೈಹಿಕ ವ್ಯಾಯಾಮ ಅನ್ನುವಂಥದ್ದು ನಮಗೆ ಯಾವುದರಿಂದ ಸಿಗುತ್ತೆ ಅಂತ ಕೇಳಿದರೆ ದಟ್ ಇಸ್ ಆಟ ಆಡೋದ್ರಿಂದ ನಮಗೆ ದೈಹಿಕ ವ್ಯಾಯಾಮ ಅನ್ನುವಂಥದ್ದು ಸಿಗುತ್ತೆ. ರಿಲೇ ಆಟ ಆಡೋದಕ್ಕೆ ನೋಡಿ, ರಿಲೇ ಆಟ ಆಡೋದಕ್ಕೆ ಬೇಕಾಗುವಂತ ಆಟಗಾರರ ಸಂಖ್ಯೆ ಎಷ್ಟು ಜನ ಬೇಕು? ರಿಲೇ ಆಟ ಆಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ ಎಷ್ಟು ಬೇಕು ಜನ ಅಂತ ಹೇಳಿದ್ರೆ ಬರೀ 4 ಜನ. ನೋಡಿ, ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಹೌದಲ್ವಾ? ರಿಲೇ ಆಟ ಆಡ್ಬೇಕು ಅಂತ ಹೇಳಿದ್ರೆ ಇದು ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್ GPSTR ಇದೆಯಲ್ಲ, GPSTR ಅಲ್ಲಿ ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್, ಅದರಲ್ಲಿ ಹೆಲ್ತ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವೆಶನ್ ಏನಿದೆ ಮೋಸ್ಟ್ ಪ್ರಾಬಬ್ಲಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಹೇಳ್ಬೋದು. ಇದನ್ನ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅಂತ ಹೇಳ್ಬೋದು. ರಿಲೇ ಆಟ ಆಡೋದಕ್ಕೆ ಬೇಕಾಗಿರುವಂತಹ ಆಟಗಾರರ ಸಂಖ್ಯೆ 4. ಇನ್ನು ಕ್ರಿಕೆಟ್ ಆಟ ಆಡ್ಬೇಕು ಅಂತ ಹೇಳಿದ್ರೆ ಎಷ್ಟಿರ್ಬೇಕು? ದಟ್ ಇಸ್ 11. ಓಕೆ, 11 ಇರ್ಬೇಕು. ನೆಕ್ಸ್ಟ್, ಹಗ್ಗವನ್ನ ಮಾತ್ರ ಬಳಸಿ ಆಡುವಂತಹ ಆಟ ದಟ್ ಇಸ್ ಹಗ್ಗ ಜಗ್ಗಾಟ. ರಾಜ, ಮಂತ್ರಿ, ಆನೆ, ಕುದುರೆ, ಒಂಟೆ ಇವೆಲ್ಲವೂ ಚೆಸ್ ಅಲ್ಲಿ ಕಾಣ್ತೀವಿ. ಇವರಲ್ಲಿ ಓಟದ ರಾಣಿ ಅಂತ ಹೇಳಿ ಯಾರನ್ನ ಕರೀತಾರೆ? PT ಉಷಾ. ಚೌಕಾಬಾರ ಒಳಾಂಗಣ ಆಟ ಆದ್ರೆ ಹೊರಾಂಗಣ ಆಟ ಯಾವುದು? ದಟ್ ಇಸ್ ಕ್ರಿಕೆಟ್. ಹೊರಾಂಗಣ ಆಟಗಳ ಗುಂಪು ಯಾವುದು? ಹೊರಾಂಗಣ ಆಟಗಳು ನೋಡಿ, ಕಬಡ್ಡಿ, ಖೋಖೋ, ಹಾಕಿ ಇವೆಲ್ಲವೂ ಕೂಡ ಹೊರಗಡೆ ಆಟ ಆಡುವಂಥದ್ದು. ಇಲ್ಲಿ ಚೆಸ್ ಇದೆ, ಒಳಾಂಗಣ ಬರುತ್ತೆ. ಇಲ್ಲಿ ಕೇರಂ ಇದೆ, ಇಲ್ಲೂ ಕೂಡ ಒಳಗಾಡ್ತಾರೆ, ಇದು ಅಷ್ಟೇ ಒಳಗಡೆ ಆಡುವಂಥದ್ದು. ಓಕೆ, ಸೊ ಇವೆಲ್ಲವೂ ಕೂಡ ಇವು ಮಾತ್ರ ಎಲ್ಲವೂ ಹೊರಗಡೆ ಹೊರಾಂಗಣ ಆಟಗಳು ಅಂತ ಹೇಳ್ಬೋದು.
ಒಳಾಂಗಣ ಆಟಗಳು ಅಂತ ಬಂದಾಗ ನೋಡಿ, ಚೌಕಾಬಾರ ಇಲ್ಲಿ ಹಾಕಿ ಇದೆ, ಇದು ಹೊರಗಡೆ ಆಡುವಂಥದ್ದು. ಚೆಸ್, ಕೇರಮ್, ಚೌಕಾಬಾರ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ 24ನೇ ಪಾಠ, ದಟ್ ಇಸ್ ಮುಂದಾಳತ್ವವನ್ನ ತೆಗೆದುಕೊಳ್ಳುವರು, ಎಲ್ಲಾ ಗುಂಪು ಮತ್ತು ವೈಯಕ್ತಿಕ ಆಟಗಳಲ್ಲಿ ಭಾಗವಹಿಸ್ತಾರೆ, ತಂಡದಲ್ಲಿ ಸಹಕರಿಸೋದಕ್ಕೆ ನಿಯಮಗಳನ್ನ ಪಾಲಿಸ್ತಾರೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಮೊದಲನೇದಾಗಿ ವೈಯಕ್ತಿಕ ಆಟ ಅಂದ್ರೆ ಏನು? ವೈಯಕ್ತಿಕ ಆಟ ಅಂತ ಹೇಳಿದ್ರೆ ಒಬ್ಬರು ಮಾತ್ರ ಆಡುವಂತ ಆಟ. ಗುಂಪು ಆಟ ಅಂದ್ರೆ ಏನು? ಗುಂಪು ಆಟ ಅಂತ ಹೇಳಿದ್ರೆ ಮಕ್ಕಳು ಗುಂಪನ್ನ ರಚಿಸ್ಕೊಂಡು ಆಡುವಂತಹ ಆಟವನ್ನ ನಾವು ಗುಂಪು ಆಟ ಅಂತ ಹೇಳಿ ಕರಿತೀವಿ. ಕ್ರಿಕೆಟ್ ಆಟ ಆಡೋದಕ್ಕೆ ಬಳಸುವಂತಹ ಆಟದ ಸಾಮಗ್ರಿಗಳು ನೋಡಿ, ಬ್ಯಾಟ್ ಬೇಕು, ಚೆಂಡು ಬೇಕು, ವಿಕೆಟ್ ಬೇಕು. ಮನೆಯ ಹೊರಗೆ ಬಯಲಿನಲ್ಲಿ ಆಡುವಂತಹ ಆಟಕ್ಕೆ ಒಂದು ಉದಾಹರಣೆ ಕೊಡಿ. ಬಯಲು, ಲಗೋರಿ ಆಡ್ತೀವಿ, ಹೌದಲ್ವಾ? ಮನೆ ಮತ್ತು ಶಾಲೆಯ ಒಳಗೆ ಆಡುವ ಆಟಕ್ಕೆ ಉದಾಹರಣೆ ಕೊಡಿ. ಮನೆ ಮತ್ತು ಶಾಲೆಯ ಒಳಗೆ ಆಡುವಂತಹ ಆಟಕ್ಕೆ ಉದಾಹರಣೆ ಕೊಡಿ. ಮನೆ ಮತ್ತು ಶಾಲೆಯ ಒಳಗೆ ಆಡುವಂತಹ ಒಂದು ಆಟ, ಕಣ್ಣ ಮುಚ್ಚಲೆ, ಮರ್ಕೋತಿ ಆಟ, ಲಗೋರಿ ಆಟ, ಚೌಕಾಬಾರ. ನೋಡಿ, ಚೌಕಾಬಾರ. ಪಂಚ್ ಎಂಬ ಪದ ಬಳಕೆ ಮಾಡುವಂತಹ ಆಟ. ಈ ಒಂದು ಕ್ವೆಶ್ಚನ್ ಕೂಡ ವೆರಿ ಇಂಪಾರ್ಟೆಂಟ್. ಪಂಚ್ ಅಂತ ಹೇಳಿ ಬಳಸುವಂಥದ್ದು, ದಟ್ ಇಸ್ ಬಾಕ್ಸಿಂಗ್ ಅಲ್ಲಿ ಈ ಒಂದು ವರ್ಡ್ ಅನ್ನ ಬಳಸ್ತಾರೆ. ಓಕೆ, ಆಮೇಲೆ ಭಾರತದ ರಾಷ್ಟ್ರೀಯ ಆಟ ಯಾವುದು? ಭಾರತದ ರಾಷ್ಟ್ರೀಯ ಆಟ ನೋಡಿ, ಭಾರತದ ರಾಷ್ಟ್ರೀಯ ಆಟ ದಟ್ ಇಸ್ ಹಾಕಿ. 100 ಮೀಟರ್ ಓಟ ವೈಯಕ್ತಿಕ ಆಟ ಆದ್ರೆ ಗುಂಪು ಆಟ ಯಾವುದು? ನೋಡಿ, ಗುಂಪು ಆಟ ದಟ್ ಇಸ್ ಖೋ ಖೋ ಆಗುತ್ತೆ. ಓಕೆ, ಇನ್ನು 25ನೇ ಒಂದು ಪಾಠ, ದಟ್ ಇಸ್ ಸಂಕೀರ್ಣ ಸೂಚನೆಗಳನ್ನ, ನಿಯಮಗಳನ್ನ ಪಾಲಿಸುತ್ತಾರೆ, ಆವಿಷ್ಕರಿಸಿದ ಆಟಗಳು ಮತ್ತು ಚಟುವಟಿಕೆಗಳಿಗೆ ಸ್ವತಃ ತಾವೇ ನಿಯಮಗಳನ್ನ ರೂಪಿಸ್ತಾರೆ. ಈ ಒಂದು ವಿಷಯದ ಬಗ್ಗೆ ಆಗಿರುತ್ತೆ. ಇದನ್ನ ನೋಡ್ತಾ ಹೋಗೋಣ. ದಟ್ ಇಸ್ ಮೊದಲನೇದು ಪ್ರಶ್ನೆ ಬಂದು, ಒಲಿಂಪಿಕ್ ನಲ್ಲಿ ಬಳಸುವಂತಹ 5 ವೃತ್ತಗಳು ಡ್ಯಾಶ್ ಅನ್ನ ಪ್ರತಿನಿಧಿಸುತ್ತೆ. ಯಾವುದನ್ನ ಪ್ರತಿನಿಧಿಸುತ್ತೆ? ಅವು ಖಂಡಗಳನ್ನ ಪ್ರತಿನಿಧಿಸ್ತವೆ. ಹಾಗಾಗಿ ಖಂಡಗಳು. ಓಕೆ, ಒಲಿಂಪಿಕ್ ಕ್ರೀಡೆಗಳು ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಯುತ್ತೆ. 5, 6, 4, 3. ನೋಡಿ, ಒಲಿಂಪಿಕ್ ಕ್ರೀಡೆಗಳು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಒಲಿಂಪಿಕ್ ಕ್ರೀಡೆಗಳು, ಈಗ ಆಲ್ರೆಡಿ ಈ ಒಂದು ಕ್ವೆಶ್ಚನ್ ಅನ್ನ ಬಹಳಷ್ಟು GK ನಲ್ಲಿ ಕೇಳಿದ್ದಾರೆ. ಓಕೆ, ಒಲಿಂಪಿಕ್ ಕ್ರೀಡೆಗಳು ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಯುತ್ತೆ. ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಒಲಿಂಪಿಕ್ ಕ್ರೀಡೆಗಳು? 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಓಕೆ, ಕ್ರಿಕೆಟ್ ಆಟ ಆಡುವಾಗ ನೋಡಿ, ಕ್ರಿಕೆಟ್ ಆಟ ಆಡುವಾಗ ಅನುಸರಿಸುವಂತಹ ವಿಧಾನಗಳನ್ನ ಅನುಕ್ರಮವಾಗಿ ಜೋಡಿಸಿ. ನೋಡಿ, ಫಸ್ಟ್ ಟಾಸ್ ಹಾಕ್ತಾರೆ, ಅದಾದ ನಂತರ ಬ್ಯಾಟಿಂಗ್ ಮಾಡ್ತಾರೆ, ಅದಾದ ನಂತರ ಚೇಸಿಂಗ್, ಅದಾದ್ಮೇಲೆ ಫಲಿತಾಂಶ ಘೋಷಣೆ. ಸೊ 2, 3, 1, 4. 2, 3, 1, 4. So this is the right answer. ನೋಡಿ, ಮರವನ್ನ ಬಳಸಿ ಆಡುವಂತಹ ಆಟ ಯಾವುದು? ಮರವನ್ನ ಬಳಸಿ, ಮರಕೋತಿ ಆಟ. ಚೆಸ್ ಬೋರ್ಡ್ ನಲ್ಲಿರುವಂತಹ ಚೌಕಗಳ ಸಂಖ್ಯೆ. ಚೆಸ್ ಬೋರ್ಡ್ ನಲ್ಲಿರುವಂತಹ ಚೌಕಗಳ ಸಂಖ್ಯೆ ಎಷ್ಟು? ನೋಡಿ, ಇವಾಗ ಚೆಸ್ ಬೋರ್ಡ್ ಇದೆ. ಈ ಒಂದು ಚೆಸ್ ಬೋರ್ಡಿನಲ್ಲಿ ಒಳಗಡೆ ಇವೇನಿದಾವಲ್ಲ ಚೌಕಗಳು, ಈ ಚೌಕಗಳ ಸಂಖ್ಯೆ ಎಷ್ಟು? ಕಪ್ಪು ಬಿಳಿ ಚೌಕಗಳು ಏನ್ ಬರ್ತಾವಲ್ಲ ಅವುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅವುಗಳ ಒಟ್ಟು ಸಂಖ್ಯೆ 64 ಇರ್ತವೆ. ಓಕೆ, ಈ ಚಿತ್ರದಲ್ಲಿರುವಂತಹ ಆಟಗಾರರು ಈ ಚಿತ್ರದಲ್ಲಿರುವ ಆಟಗಾರ ಆಡುವಂತಹ ಆಟ ಯಾವುದು? ಇಲ್ಲಿರ್ತಾರೆ, ದಟ್ ಇಸ್ ವಿರಾಟ್ ಕೊಹ್ಲಿ ಅವರು. ಇವರು ಕ್ರಿಕೆಟ್ ಅನ್ನ ಆಡ್ತಾರೆ. ಈ ಚಿತ್ರದಲ್ಲಿರುವ ಒಳಾಂಗಣ ಆಟದ ಹೆಸರು ಯಾವುದು? ದಟ್ ಇಸ್ ಚೆಸ್. ಓಕೆ, ಇದಿಷ್ಟು 21ರಿಂದ 25ವರೆಗಿನ ಪಾಠ ಆಗಿತ್ತು. ಇವುಗಳ ಬಗ್ಗೆ ನಾವು MCQs ನ ನೋಡ್ತಾ ಹೋದ್ವಿ. ಇದರ ನೆಕ್ಸ್ಟ್ ಪಾರ್ಟ್ ಅಲ್ಲಿ 25ರಿಂದ 30 ಪಾಠದ ಬಗ್ಗೆ MCQs ನ ನೋಡ್ತಾ ಹೋಗೋಣ. ಅದ್ರ ನೆಕ್ಸ್ಟ್ 31st ಇಂದ 36th ಚಾಪ್ಟರ್ ವರೆಗೂ ಇದೆ. ಓಕೆ, ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು.